ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ. ಇಲ್ಲದಾದ ನೈತಿಕತೆ, ಬೇಜವಾಬ್ದಾರಿಯ ಜೊತೆ ಮೇಲೆ ಹಿರಿತನದ ಕೇಡು. ಉಕ್ರೇನ್ ರಷ್ಯಾ ನಡುವೆ ಮಧ್ಯಸ್ಥಿಕೆಗೆ ಹೋದ ಕಂಟ್ರಿ ತುರ್ಕಿ. ದುಷ್ಟ ದೇಶದ ಷಡ್ಯಂತ್ರಕ್ಕೆ ಸಂಧಾನ ಏನಾಯ್ತು ಗೊತ್ತಾ? ಸುದೀರ್ಘ ಕಾಲದಿಂದ ಮುಂದುವರೆದಿರುವ ರಷ್ಯಾ ಉಕ್ರೇನ್ ನಡುವಿನ ಯುದ್ಧವನ್ನ ಕೊನೆಗಳಿಸಲು ಟರ್ಕಿಯ ಮಧ್ಯಸ್ಥಿಕೆಯಲ್ಲಿ ಶುಕ್ರವಾರ ನಡೆದ ಶಾಂತಿ ಮಾತುಕತೆ ವಿಫಲವಾಗಿದೆ. ರಷ್ಯಾ ಮತ್ತು ಉಕ್ರೇನ್ ತಲಾ 1,000 ಯುದ್ಧ ಕೈದಿಗಳನ್ನ ವಿನಿಮಯ ಮಾಡಿಕೊಳ್ಳಲು ಒಪ್ಪಿದ್ದವು. ಆದರೆ ಕದನ ವಿರಾಮ ಸಂಬಂಧ ಒಪ್ಪಂದಕ್ಕೆ ಬರುವಲ್ಲಿ ಉಭಯ ರಾಷ್ಟ್ರಗಳು ಮನಸ್ಸು ಮಾಡಲಿಲ್ಲ. ಯುದ್ಧವನ್ನ ಕೊನೆಗೊಳಿಸುವ ದಿಸೆಯಲ್ಲಿ 2022ರ ಮೊದಲ ಮಾತುಕತೆ ಇಸ್ತಾಂಬುಲ್ನಲ್ಲಿ ನಡೆದಿತ್ತು. ಬಹುನಿರೀಕ್ಷಿತ ಮಾತುಕತೆಯಲ್ಲಿ 3 ವರ್ಷದ ಯುದ್ಧವನ್ನ ಕೊನೆಗೊಳಿಸುವ ವಿಷಯದಲ್ಲಿ ಮಹತ್ವದ ಬೆಳವಣಿಗೆ ಸಾಧಿಸಿರುವುದು ಕಂಡುಬರಲಿಲ್ಲ. ಉಕ್ರೇನ್ನ ಹೆಚ್ಚಿನ ಭೂಭಾಗವನ್ನ ನಾಶಪಡಿಸಿದೆ. ಇನ್ನು ಸಂಭವನೀಯ ಕದನ ವಿರಾಮದ ಬಗ್ಗೆ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳುವುದಾಗಿ ನೇರ ಮಾತುಕತೆಗೆ ಉಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಡುವಿನ ಸಂಭವನೀಯ ಭೇಟಿಯ ಬಗ್ಗೆಯೂ ಉಭಯ ರಾಷ್ಟ್ರಗಳ ನಿಯೋಗದ ಪ್ರತಿನಿಧಿಗಳು ಚರ್ಚಿಸಿದ್ದಾರೆ. ಉಕ್ರೇನ್ನ ಹೆಚ್ಚಿನ ಭೂಭಾಗವನ್ನ ನಾಶಪಡಿಸಿದ ಹಾಗೂ ಲಕ್ಷಾಂತರ ಜನರು ನೆಲೆ ಕಳೆದುಕೊಳ್ಳಲು ಕಾರಣವಾದ ಈ ಸಂಘರ್ಷವನ್ನ ನಿಲ್ಲಿಸಲು ಉಕ್ರೇನ್ ಬೇಷರತ್ತಾದ ಕದನ ವಿರಾಮವನ್ನ ಬಯಸಿತ್ತು. ಆದರೆ ಇದನ್ನ ನಿರಂತರ ತಿರಸ್ಕರಿಸುತ್ತಾ ಬಂದಿರುವ ರಷ್ಯಾ ಯುದ್ಧ ಕೈದಿಗಳನ್ನ ವಿನಿಮಯ ಮಾಡಿಕೊಳ್ಳುವ ಒಪ್ಪಂದದ ವಿಚಾರದಲ್ಲಿ ಮಾತ್ರ ಸಮ್ಮತಿ ಸೂಚಿಸಿತ್ತು. ಈ ಮಾತುಕತೆಯ ಫಲಿತಾಂಶದಿಂದ ತೃಪ್ತಿ ಹೊಂದಿದ್ದೇವೆ. ಪ್ರಮುಖವಾಗಿ ಸಂಭವನೀಯ ಕದನ ವಿರಾಮದ ಬಗ್ಗೆ ಎರಡೂ ಕಡೆಯವರು ತಮ್ಮ ದೃಷ್ಟಿಕೋನವನ್ನ ತೆರೆದಿಟ್ಟಿದ್ದೇವೆ. ಪುಟಿನ್ ಮತ್ತು ಝೆಲೆನ್ಸ್ಕಿ ನಡುವೆ ನೇರ ಮಾತುಕತೆಯ ಅವಕಾಶ ನೀಡುವಂತೆ ಉಕ್ರೇನ್ ಸಭೆಯ ಮುಂದೆ ಇಟ್ಟಿರುವ ಕೋರಿಕೆಯನ್ನ ರಷ್ಯಾ ಗಮನಿಸಿದೆ. ಒಟ್ಟಾರೆ ಈ ಮಾತುಕತೆಯ ಫಲಿತಾಂಶದಿಂದ ತೃಪ್ತಿ ಹೊಂದಿದ್ದೇವೆ. ಅಲ್ಲದೆ ನಿರಂತರ ಸಂಪರ್ಕ ಮುಂದುವರಿಸಲು ನಾವು ಸಿದ್ಧರಿದ್ದೇವೆ ಎಂದು ರಷ್ಯಾ ಹೇಳಿದ್ದಾರೆ. ಉಕ್ರೇನ್ ಮುಖ್ಯ ಸಂಧಾನಕಾರರಾದ ರಕ್ಷಣಾ ಸಚಿವ ರುಸ್ತೆಮ್ ಉಮರು ಪ್ರತ್ಯೇಕ ಹೇಳಿಕೆಯಲ್ಲಿ ಕೈದಿಗಳ ವಿನಿಮಯವನ್ನ ದೃಢಪಡಿಸಿದರು. ಕದನ ವಿರಾಮ ಮತ್ತು ಸಂಭವನೀಯ ಅಧ್ಯಕ್ಷೀಯ ಸಭೆಯ ಬಗ್ಗೆ ಚರ್ಚಿಸಲಾಗಿದೆ ಎಂದು ಹೇಳಿದರು. ಟರ್ಕಿ ಸಚಿವ ಫಿದಾನ್ ಮಧ್ಯಸ್ಥಿಕೆ. ಇಸ್ತಾಂಬುಲ್ನ ಡೋಲ್ಮಾಬಾಸ್ ಅರಮನೆಯ ಸಭಾಂಗಣದಲ್ಲಿ ಟರ್ಕಿಯ ವಿದೇಶಾಂಗ ವ್ಯವಹಾರಗಳ ಸಚಿವ ಹಕನ್ ಫಿದಾನ್ ರಷ್ಯಾ ಮತ್ತು ಉಕ್ರೇನ್ ನಿಯೋಗಗಳನ್ನ ಪರಸ್ಪರ ಮುಖಾಮುಖಿಯಾಗಿಸಿ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸಿರುವ ದೃಶ್ಯಗಳು ಮಾಧ್ಯಮಗಳಲ್ಲಿ ಪ್ರಸಾರವಾಗಿದೆ. ಮಾತುಕತೆಗಳನ್ನು ವಿಫಲಗೊಳಿಸುವ ಪ್ರಯತ್ನದಲ್ಲಿ ರಷ್ಯಾ ತೊಡಗಿದ್ದು ಸ್ವೀಕಾರಾರ್ಹವಲ್ಲದ ಬೇಡಿಕೆಗಳನ್ನು ಮಾತುಕತೆಯ ವೇಳೆ ಮಂಡಿಸುತ್ತಿದೆ ಎಂದು ಉಕ್ರೇನ್ ತಿಳಿಸಿದೆ. ಇನ್ನು ಭಾರತಕ್ಕೆ ಮೋಸ ಮಾಡಿರುವ ಟರ್ಕಿಗೆ ಒಂದಾದ ಮೇಲೊಂದರಂತೆ ಏಟುಗಳು ಬೀಳುತ್ತಿದೆ. ತನ್ನ ಮನೆಯೊಳಗೆ ಎಲ್ಲ ಸರಿಯಿಲ್ಲ ಎನ್ನುವ ಸನ್ನಿವೇಶ ನಿರ್ಮಾಣವಾಗಿದೆ. ಇಂಥದ್ರಲ್ಲಿ ರಷ್ಯಾದಂತಹ ಬಲಿಷ್ಠ ರಾಷ್ಟ್ರದ ನಡುವೆ ಮೂಗು ತೂರಿಸುವ ಕೆಲಸವನ್ನ ಟರ್ಕಿ ಮಾಡುತ್ತಿರುವುದು ಹಾಸ್ಯಾಸ್ಪದ ಎಂದು ಭಾರತೀಯರು ಲೇವಡಿ ಮಾಡುತ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.